ಸಗಲಭೆ ಶುರುವಾಗಿದೆ. ಏನು ಸೀನ್ ಆಗತ್ತೆ ಅಂದರೆ ಈಗ ಬ್ಲಾಗ್ ಎಲ್ಲ ಭಾಳ ದೊಡ್ಡವಾಗತ್ತವೆ, ಎಡಿಟ್ ಮಾಡೋಕೆ ಟೈಮ್ ಅಂತೂ ಸಿಗೋದು. ಇದಕ್ಕೆ ಕ್ಯಾಮ್ರಾ ಒಂದು ದಿವ್ಸ ಟೈಮ್ ಇಡೋಂಗಿಲ್ಲ. ಅದಕ್ಕೋಸ್ಕರ ಈಗ ಏನು ಮಾಡ್ತೀವಿ ಅಂದರೆ ಕಲ್ಚರಲ್ ಏನೇನಿದಾವೆ ಕಲ್ಚರಲ್ ಅಷ್ಟೇ ಹಾಕ್ತೀವಿ. ಮನೆಗೆ ಹೋಗಿಂದ ಎಡಿಟ್ ಮಾಡಿ ಫುಲ್ಲೆಲ್ಲ ರೆಸ್ಟೆಲ್ಲ ಮಾಡಿ ಒಂದೊಂದು ದಿವಸ ಏನೇನು ಮಾಡಿ ಎಪಿಸೋಡ್ ವೈಸ್ ಬಿಡ್ತಿದ್ವಿ. ಕಲ್ಚರಲ್ ಅಷ್ಟೇ ಈಗ ಬಿಡ್ತೀವಿ, ಎಂಜಾಯ್ ಮಾಡಿದ್ವಿ ಕಲ್ಚರಲ್ಲ. ಉಳ್ಕಿದೆಲ್ಲ 5ನೇ ತಾರೀಕು ಹೋಗ್ತೀವಿ. 5ನೇ ತಾರೀಕು ಮುಗಿದಿಂದ 6ನೇ ತಾರೀಕಿಂದ 7ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೀವಿ. ಆ ಎಪಿಸೋಡ್ ಬಿಟ್ಕೊಂತ ಹೋಗ್ತೀವಿ ಕ್ಯಾಂಪಿಂಗ್ ಏನೇನು ಮಾಡುತ್ತೆ ಅಂದರೆ ಎದಕ್ಕಂದರೆ ಇಲ್ಲಿ ಬ್ಲಾಗ್ ಎಡಿಟ್ ಮಾಡೋಕ್ಕೆ ಟೈಮ್ ಸಾಗೋದಿಲ್ಲ, ರೆಸ್ಟ್ ಮಾಡೋಕ್ಕೆ ಟೈಮ್ ಸಾಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಾಂಪ್ಲೇಟ್ ಮಾಡಿ ಸಿದ್ಧಗಂಗಾ ಶ್ರೀಗಳಾದ ಶಿವಕುಮಾರ ಸ್ವಾಮೀಜಿಯವರ ಒಂದು ಚಿಕ್ಕ ಪಾತ್ರಾಭಿನಯ ಈಗ ನಡೆಸಿಕೊಟ್ಟಿದ್ದೇವೆ. ಗುರುರಾಧಾಧಿಷ್ಠಾನ ಗುರು ಪರಮದ್ಭುತಂ ಗುರು ಪರಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಶಿವಾಯ. ಪ್ರಸಾದ ನಿಲಯ ವಿದ್ಯಾರ್ಥಿಗಳಿಗೆ ಪ್ರಾರ್ಥನೆ ಮುಂದುವರಿಸಕ್ಕೆ ಪ್ರಸಾದ ಪ್ರಸಾದನೆ ಗರೀಬ ಈಗ ಶ್ರೀಗಳು ಪ್ರಸಾದನೆಯ ಮಾಡಿದ ಪವಾಡದ ದೃಶ್ಯ. ನನ್ನ ನಂತರ ನಾನು ಊಟವನ್ನು ಮಾಡ್ತೀನಿ. ನಾನು ನನ್ನ ಸಾವಿನ ಸುದ್ದಿಯನ್ನು ಸಹ ಆಲ್ರೆಡಿ ಬರೆದಿಟ್ಟಿದ್ದೀನಿ. ನನಗೆ ಊಟ ಕೊಡಿ ಸಿದ್ದಮ್ಮ ಪ್ರಸಾದವನ್ನು ರೆಡಿ ಮಾಡಿ. ನನ್ನ ಮಕ್ಕಳಿಗೋಸ್ಕರ ನಾನು ಏನಾದರೂ ಮಾಡಲು ಹಿಂದೆ ನಡೆಯುವುದಿಲ್ಲ. ನನ್ನ ಮಕ್ಕಳ ಉದ್ಧಾರವೇ ಶ್ರೀಮಠದ ಉದ್ಧಾರ. ಗುರುಗಳೇ ನಾವು ಮಾಡ್ತೀವಿ, ಬೇಡ ಗುರುಗಳೇ. ಸಿದ್ಧೀಗ
ಹೆಚ್ಚು ಕಡಿಮೆ ಆತಪ್ಪ ಅಂದ್ರೆ ಯಾರಿಗೂ ಊಟ ಕೊಡಬೇಡ್ರಿ. ಬಂದರಿಗೂ ಆಯ್ತು, ನನ್ನ ಮಠದ ನನ್ನ ಮಕ್ಕಳಿಗೂ ಆಯ್ತು, ಯಾರಿಗೂ ಊಟ ಕೊಡಬೇಡಪ್ಪ. ಯಪ್ಪ ನನ್ನ 10 ನಿಮಿಷಗಳ ಕಾಲ ನಾನು ಏನಾದರೂ ಜೀವಂತವಾಗಿದ್ದರೆ ಎಲ್ಲ ಮಕ್ಕಳಿಗೂ ಊಟ ಕೊಡಿಯಪ್ಪ ನನ್ನಪ್ಪ. ಆಸೆ ಅಂತ ಹೇಳಿ ಗುರುಗಳೇ. ಅಯ್ಯೋ ಬೇಡ ಗುರುಗಳೇ, ಬೇಡ ಬೇಡ ಗುರುಗಳೇ. ಅಮ್ಮ, ನಿನಗೆ ನಿನ್ನದೇ ಆದಂಥ ಕುಟುಂಬ ಐತಿ, ಜೀವ ಐತಿ, ನಿನ್ನ ಮಗ ಅದಲ್ಲ. ನನಗೆ ಯಾರು ನನಗೆ ಇವರ ನನ್ನ ಮಕ್ಕಳು, ಅವರು ಉದ್ಧಾರಲ್ಲ, ನನ್ನ ಉದ್ಧಾರ. ನನ್ನ ಒಪ್ಪನ ಸಂಬಂಧ ನಿನ್ನ ಕುಟುಂಬಕ್ಕೆ ನೀನು ದ್ರೋಹ ಮಾಡಬೇಡಪ್ಪ. ನಾನು ಊಟ ಮಾಡ್ತೀನಿ, ನನಗೆ ಬಿಡಿ, ಇದು ನನ್ನ ಆಜ್ಞೆ. ಮಠದ ಮಕ್ಕಳಿಗೆ ಇನ್ನೊಂದು 5 ನಿಮಿಷ ಕಾಲ ಟೈಮ್ ಎಲ್ರಿಗೂ ಊಟ ನೀಡಮ್ಮ. ಸಿದ್ಧಲಿಂಗ ಹೇಳಿ ಗುರುಗಳೇ. ಮಕ್ಕಳಕ್ಕೆ ಹೋಗೋಣ. ಆಯಿತು ಗುರುಗಳೇ. ಶ್ರೀಮಠದ ವಿದ್ಯಾರ್ಥಿಗಳು ಪ್ರಾರ್ಥನೆ ಮುಗಿಸಿದ ಈ ಮಠನ ಕೈಯಾಗ ಒಪ್ಪಿಸ್ತೀನಪ್ಪ. ಇನ್ನೇನು ನಾನು ಅಡ್ಡಿ ಕಾಯಿಸಿ ಮುಗಿಯಾಕೆ ಅಂತ ಗುರುಗಳೇ ಏನಾಗ್ತಾ ಇದೆ ಗುರುಗಳೇ? ಇಲ್ಲಪ್ಪ, ನನಗೆ 111 ವಯಸ್ಸಾದ 3 ಬಟ್ಟೆ ಈ ವಯಸ್ಸಿನಾಗ ಆದರೆ ನಾನು ಭೂಮಿ ಮೇಲೆ ಇರಲಿಲ್ಲಪ್ಪ. ಈ ಮಠದ ಉದ್ಧಾರ ನಿನ್ನ ರಕ್ಷಣೆಯಪ್ಪ. ಇದನ್ನು ಸ್ವಲ್ಪ ಪ್ರಕಟ ನೀವು ಸ್ವಲ್ಪ ಹೊರಗಡೆ ಬನ್ನಿ. ತಮ್ಮ ಮರಣದ ದಿನವನ್ನು ಮೊದಲೇಕಿದ್ದಂಥ ಶಿವಕುಮಾರ ಸ್ವಾಮೀಜಿಯವರು ತಮ್ಮ ಸಂಪೂರ್ಣವಾದ ಜವಾಬ್ದಾರಿಗಳನ್ನು ಶಿಷ್ಯನಿಗೆ ವಹಿಸುವಂಥ ಸನ್ನಿವೇಶ. ಸಿದ್ಧಮ್ಮ ಎಲ್ಲ ಬನ್ನಿ. ಈಗ 7,000 ಮಂದಿ ಒಳಗೆ ಇನ್ನೇನು 15,000 ಮಕ್ಕಳಾಗಿ ಈ ಮಠ ಬೆಳಗ್ಗೆ ಕಾಣಪ್ಪ. ನಿಮ್ಮ ಆಶೀರ್ವಾದ ಇದ್ದರೆ ಯಾರು ಗುರುಗಳೇ? ತಾಯಿ ಸಿದ್ಧವ್ವ, ನಮ್ಮ ಅವ್ವ ನೀನು ಸಿದ್ಧವ್ವ. ಯಾಕೆ ಗುರುಗಳೇ ಏನಾಯ್ತು? ಈ ಗುರುಗಳು ಇರಂಗಿಲ್ವ? ಯಾಕ್ರಿ ಹಿಂಗಂತೀರಲ್ಲ? ಹೇಳಿ ಗುರುಗಳೇ. ಯಾರು ಬಿಟ್ಟಂಪ ನನ್ನ ಸಾವಿನ ಸುದ್ದಿನ ಮಕ್ಕಳಿಗೂ ಮಕ್ಕಳಿಗೆ ಯಾರು ತಿಳಿಸ್ಬೇಕಪ್ಪ. ಅವರೆಲ್ಲರೂ ಊಟ ಆಗಿ ಇದೊಂದು ಸಂಪೂರ್ಣ ರೊಟ್ಟಿ ಕೂಡಿ ತುಂಬಿಕೊಂಡು ಅವ್ರ ಹೊಟ್ಟೆ ತುಂಬಿದ ಮೇಲೆ ನೆನಪ ಸಾವಿನ ಸುದ್ದಿ ಅವ್ರಿಗೆ ತಿಳಿಸಪ್ಪ. ಯಾವತ್ತೂ ಅನ್ನ ವೇಸ್ಟ್ ಮಾಡಬೇಡಪ್ಪ. ಏನ ಆಯಿತು ಗುರುಗಳೇ. ಗುರುಗಳೇ ನಾ ಬರ್ತೇನೆಪ್ಪ. ಗುರುಗಳೇ 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 ಬೇಡ ಗುರುಗಳೇ. ನೆನಪು ಮಾಡಿಸ್ಪ.
ಗುರುಗಳೇ ಯಾಕೆ ಗುರುಗಳೇ ಇನ್ಯಾಕೆ ಮಕ್ಕಳಿಗೆ ಆಸರೆ ಹೇಳಿ ಬರ್ಬೇಡಿ. One hour later. ಫೈನಲಿ ಎಲ್ಲ ಕಲ್ಚರ್ ಆ್ಯಕ್ಟಿವಿಟೀಸ್ ಅಂತೂ ಎಲ್ಲ ಮುಗಿಸಿದ್ವಿ. ಟೈಮ್ ಅಂತೂ ಆಲ್ಮೋಸ್ಟ್ 12 ಆಗಕ್ಕೆ ಬಂದು ಬ್ಲಾಗ್ ಎಲ್ಲ ಎಡಿಟ್ ಮಾಡಿ ಮುಕ್ಕೊಳೋದು 3-4 ಗಂಟೆ ಆಗಿದ್ದು. ಮತ್ತು ನಂಗೆ ನಾಳೆ ಶ್ರಮದಾನ ಅಂತೂ ಇಲ್ಲ, ಯಾಕಂದ್ರೆ ನಾಳೆ ಮಠದ ಅಜ್ಜದ ಜನ್ಮದಿನಾಚರಣೆ ಇದೆ. ಅದಕ್ಕೋಸ್ಕರ ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲೇ ಐತಿ, ಹೇಳಿದೆ ಅಲ್ಲ ಆಲ್ಮೋಸ್ಟ್ ಆಲ್. ಬರೀ ಹಂಗೆ ಇವತ್ತಿನ ಬ್ಲಾಗ್ ಸೊ ಟೈಮ್ ಅಂತ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಿದ್ದ. ಥ್ಯಾಂಕ್ ಯು ಸೊ ಫಾರ್ ವಾಚಿಂಗ್. ಜೈ ಶ್ರೀರಾಮ್.